ಅವರಿಗೆ ಆತ್ಮ ಪ್ರಣಾಮಗಳು. ಮತ್ತು ಈ ಝೂಮ್ ನಲ್ಲಿ ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಆತ್ಮ ಪ್ರಣಾಮಗಳು. ಸೊ ಈ ದಿನ PSSM ನ 18 ಸೂತ್ರಗಳಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖವಾದ ಸೂತ್ರ ವೈಯಕ್ತಿಕ ಮಾರ್ಗದರ್ಶಿ. ಈಗಾಗಲೇ ಕೇಳ್ಕೊಂಡು ಬರ್ತಾ ಇದೀವಿ. ಇವತ್ತಿನದು ಬಹಳ ಅತ್ಯಂತ ಪ್ರಮುಖವಾಗಿರುವ ಒಂದು ವಿಷಯ. ಈ 18 ಮಾರ್ಗದರ್ಶಿ ಸೂತ್ರಗಳಲ್ಲಿ ಎಲ್ಲ ಸೂತ್ರಗಳು ಬಹಳ ಮುಖ್ಯವಾಗಿದೆ, ಆದ್ರೆ ಇದು ಇವತ್ತು ಬಹಳ ಒಂದು ವಿಶೇಷವಾದದ್ದು, ಒಂದು ವಿಶಿಷ್ಟವಾದದ್ದು. ಏನಂದ್ರೆ ಇಲ್ಲಿ ಕುಟುಂಬ ಜೀವನ ಮತ್ತು ಆಧ್ಯಾತ್ಮಿಕತೆ ಎರಡು ಒಟ್ಟೊಟ್ಟಿಗೆ ಇರಬೇಕು ಅನ್ನೋದು. ಇಲ್ಲಿ ಸನ್ಯಾಸತ್ವ ಬೇಡ. ಸಹಜವಾಗಿ ಎಲ್ಲರೂ ಹೇಗಿದ್ದಾರೆ ಹಾಗೆ ನಾವು ಕುಟುಂಬ ಜೀವನವನ್ನು ಅನುಭವಿಸಿಕೊಂಡೇ ಆಧ್ಯಾತ್ಮಿಕತೆಯಲ್ಲಿಯೂ ಜೀವಿಸಬೇಕು ಅನ್ನೋದು. ಈ ಬಗ್ಗೆ ಪತ್ರಿಜಿಯವರು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದಾರೆ, ನಾವೆಲ್ಲ ಕೇಳಿದೀವಿ. ಸೊ ಅದನ್ನ ನಾವು ಆಗ್ಲೇ ಫಾಲೋ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ನನ್ನ ಪ್ರಕಾರ PSSM ಮಾಸ್ಟರ್ಸ್ ಇದನ್ನ ಖಂಡಿತ ಎಲ್ಲ ಕುಟುಂಬ ಜೀವನವನ್ನ ಪಾಲಿಸ್ತಾ ಇದ್ದಾರೆ ಆಧ್ಯಾತ್ಮಿಕತೆ ಜೊತೆಗೆ. ಇಲ್ಲ ಒಂದೆರಡು ಎಕ್ಸೆಪ್ಷನ್ ಇರ್ಬೋದು, ಅದು ವೈಯಕ್ತಿಕವಾಗಿ ಬಿಟ್ಟಿದ್ದವ್ರದ್ದು ವಿಷಯ, ಅದು ಆಯ್ಕೆ. ಆದ್ರೆ ಸಾಮಾನ್ಯ ನಿಯಮ ಆಧ್ಯಾತ್ಮಿಕತೆ ಮತ್ತು ಕುಟುಂಬಕ ಜೀವನ ಒಟ್ಟೊಟ್ಟಿಗೆ ಸಾಗಬೇಕು ಅನ್ನೋದು. ಈ ಪತ್ರಿಜಿಯವರು ಇದ್ರ ಬಗ್ಗೆ ಹೇಳಿದ್ದನ್ನ ನಾನು ಸ್ವಲ್ಪ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ PSSM ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನ ಒಂದು ಅತಿ ದೊಡ್ಡತನ, ದಿ ಗ್ರೇಟ್ನೆಸ್ ಏನಂದ್ರೆ ಸಂಸಾರ ಮತ್ತು ನಿರ್ವಾಣ ಎರಡು ಒಟ್ಟಿಗೆ ಇರುವುದು. ಸೊ ಅದು ನಮ್ಮ ಒಂದು PSSM ನ ಒಂದು ಹೆಮ್ಮೆ ಅಂತ ಪತ್ರಿಜಿ ಸರ್ ಹೇಳ್ತಾರೆ. ಸಂಸಾರ ಅಂದ್ರೆ ನಾವೆಲ್ಲ ಕುಟುಂಬದಲ್ಲಿ ಇರೋದು, ನಿರ್ವಾಣ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಎನ್ಲೈಟನ್ಮೆಂಟ್. ಅದು ನಿರ್ವಾಣದಲ್ಲೂ ಕೂಡ ಮೂರಿದೆ: ನಿರ್ವಾಣ, ಪರಿನಿರ್ವಾಣ, ಮಹಾನಿರ್ವಾಣ. ಅದೇ ಒಂದು ದೊಡ್ಡ ಸಬ್ಜೆಕ್ಟ್. ಈಗ ನಿರ್ವಾಣ ಅಂದ್ರೆ ಎನ್ಲೈಟನ್ಮೆಂಟ್ ಆಗಿ ಮಾಸ್ಟರ್ ತನ್ನಷ್ಟಕ್ಕೆ ತಾನೇ ಇರೋದು. ಪರಿನಿರ್ವಾಣ ಅಂದ್ರೆ ನಮ್ಮ ಸುತ್ತಮುತ್ತಲವ್ರಿಗೆಲ್ಲ ಕೂಡ ಅದನ್ನ ಹಂಚೋದು. ಮಹಾಪರಿನಿರ್ವಾಣ ಅಂದ್ರೆ ಇಡೀ ಪ್ರಪಂಚಕ್ಕೆ, ಮತ್ತೆ ಎಲ್ಲಾ ಮಾಸ್ಟರ್ಸ್ಗಳು ನಾವಿರೋ ಸ್ಥಳದ ಬಿಟ್ಟು ನಾವೇ ಎಲ್ಲಾರು ಇರೋ ಸ್ಥಳಕ್ಕೆ ಹೋಗಿ ನಾವು ಊರೂರು ತಿರುಗಿ ಪ್ರಚಾರ ಮಾಡೋದು, ಅದು ಮಹಾಪರಿನಿರ್ವಾಣ. ಸೊ ಎರಡು ಒಟ್ಟಿಗೆ ಇರೋದು, ಅದು ನನಗೆ ಬಹಳ ಇಷ್ಟ ಅಂತ ಹೇಳ್ತಾರೆ ಪತ್ರಿಜಿ ಅವರು. ಈ ಸಂಸಾರ ನಿರ್ವಹಣೆ ಎರಡೂ ನನಗೆ ತುಂಬಾ ಇಷ್ಟ. ಅದಕ್ಕೆ ಅವರು ನಾನು PSSM ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ಸನ್ಯಾಸಿ ಅಲ್ಲ. ಅವ್ರು ಏನ್ ಹೇಳ್ತಾರೆ, ನಾನು ಸನ್ಯಾಸತ್ವ ಅದ್ರ ಬಗ್ಗೆ ಪುಸ್ತಕ ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ಸನ್ಯಾಸತ್ವ ಅಂದ್ರೇನು, ಸನ್ಯಾಸಿ ಅಂದ್ರೆ ಏನು, ಯಾಕೆ ಆಗ್ಬೇಕು ಅದೆಲ್ಲ ತಿಳ್ಕೊಂಡಿದ್ದೀರಾ, ಓದಿದ್ದಾರೆ. ಅದೇ ರೀತಿ ಈ ಸನ್ಯಾಸಿಗಳು ಬರೆದಿರೋ ಪುಸ್ತಕಗಳು ಕೂಡ ಓದಿದ್ದೀನಿ, ನನಗೆ ಗೊತ್ತು ಅದು. ಆದ್ರೆ ನಾನು ಸನ್ಯಾಸಿ ಅಲ್ಲ. ಏನ್ ಹೇಳ್ತಾರೆ, ಈ ದೈವಿಕವಾದ ಒಂದು ಅಸ್ತಿತ್ವ ಅಥವಾ ಪ್ರಾಮುಖ್ಯತೆ, ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಂಪಾರ್ಟೆನ್ಸ್, ಇದು ಈ ಆಧ್ಯಾತ್ಮಿಕತೆ ಅಷ್ಟೇ ಇಂಪಾರ್ಟೆಂಟ್. ಸೊ ಎರಡೂ ಸಮವಾದದ್ದು, ಎರಡು ಪ್ರಮುಖವಾದದ್ದು. ಫಿಸಿಕಲ್ ಅಂಡ್ ಸ್ಪಿರಿಚುವಲ್ ಎಕ್ಸಿಸ್ಟೆನ್ಸ್ ಅಥವಾ ಇಂಪಾರ್ಟೆನ್ಸ್ ಎರಡು ಬಹಳ ಮುಖ್ಯವಾಗಿದ್ದು. ಈ ಭೌತಿಕ ದೇಹ ಕೂಡ ಆಧ್ಯಾತ್ಮಿಕ ದೇಹದಷ್ಟೇ ಪ್ರಮುಖ. ಫಿಸಿಕಲ್ ಬಾಡಿ ಮತ್ತೆ ಸ್ಪಿರಿಚುವಲ್ ಬಾಡಿ ಎರಡು ಈಕ್ವಲ್, ಎರಡು ಮುಖ್ಯ. ಯಾವುದೋ ಒಂದು ಕಡಿಮೆನೂ ಅಲ್ಲ, ಒಂದು ಹೆಚ್ಚು ಅಲ್ಲ. ಈಗ ಈ ಭೌತಿಕ ದೇಹ ಕೂಡ ಆಧ್ಯಾತ್ಮಿಕ ದೇಹದಷ್ಟೇ ಮುಖ್ಯ. ಈ ದೈಹಿಕ ಆನಂದ ಕೂಡ ಆಧ್ಯಾತ್ಮಿಕ ಜ್ಞಾನೋದಯದಷ್ಟೇ ಮುಖ್ಯ. ಫಿಸಿಕಲ್ ಎಂಜಾಯ್ಮೆಂಟ್ ಈಸ್ ಈಕ್ವಲ್ ಟು ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್. ಇಲ್ಲಿ ವರ್ಡ್ಸ್ ಉಪಯೋಗಿಸಿರೋದು ಬಹಳ ಬಹಳ ಮುಖ್ಯ, ಇದನ್ನ ನಾವು ಗಮನಿಸಬೇಕು. ಫಿಸಿಕಲ್ ಎಂಜಾಯ್ಮೆಂಟ್, ಇದಕ್ಕೆ ಪತ್ರಿಜಿಯವರು ಫಿಸಿಕಲ್ ಸೈನ್ಸ್ ಆಫ್ ಎಂಜಾಯ್ಮೆಂಟ್ ಅಂತ ಕೂಡ ಒಂದು ದೊಡ್ಡ ಇದನ್ನೇ ಮಾಡಿದ್ದಾರೆ, ಅಕಾಡೆಮಿ ಕೂಡ ಮಾಡಿದ್ದಾರೆ, ಎಂಜಾಯ್ಮೆಂಟ್ ಅಕಾಡೆಮಿ ಅಂತ. ಅಂದ್ರೆ ನಾವು ಮನುಷ್ಯ ಈ ದೇಹಕ್ಕೂ ಕೂಡ ನಾವು ಪ್ರಾಮುಖ್ಯತೆ ಕೊಡ್ಬೇಕು, ನಮ್ಮ ಮನಸ್ಸಿಗೆ, ಬುದ್ಧಿಗೆ, ನಮ್ಮ ದೈಹಿಕವಾಗಿ ಏನೇನು ನಾವು ಕ್ರೀಡೆಗಳು, ಚಟುವಟಿಕೆಗಳು, ಪ್ರವಾಸಗಳು, ಆಟಗಳು, ಪ್ರತಿಯೊಂದು ಸಹಜವಾದ ನಾವು ಜೀವನ ಏನೇನು ಮಾಡ್ಬೇಕು, ಪ್ರಾಪಂಚಿಕ ಜೀವನದಲ್ಲಿ ಏನೇನು ಅನುಭವಿಸ್ಬೇಕು, ಅದು ಅದರಲ್ಲೂ ಕೂಡ ನೈತಿಕತೆಯ ಒಂದು ಚೌಕಟ್ಟಿನಲ್ಲಿ, ಒಂದು ಕಟ್ಟುಪಾಡಿನಲ್ಲಿ. ಹಂಗಂತೇಳಿ ಸುಮ್ಮನೆ ನೈತಿಕತೆ ಬಿಟ್ಟು ಯಾವ್ಯಾವ ಮಾಡಬಾರ್ದು. ಸಹಜವಾಗಿ ಏನು ಪ್ರಾಕೃತಿಕವಾಗಿ ನ್ಯಾಚುರಲ್ ಆಗಿ ಏನ್ ಜೀವನ ನಾವು ಎಂಜಾಯ್ ಮಾಡ್ಬೇಕು ಅದನ್ನು ಕೂಡ ಮಾಡಬೇಕು. ಆಮೇಲೆ
ಅದು ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ಗೆ ಸಮ. ನೋಡಿ ಎಷ್ಟು ಬಹಳ ಇದು ಗಮನಿಸಬೇಕಾದ ವಿಷಯ. ಇಲ್ಲಿ ಸ್ಪಿರಿಚುವಲ್ ಎಂಜಾಯ್ಮೆಂಟ್ ಅಂತ ಹೇಳಲಿಲ್ಲ. ಸ್ಪಿರಿಚುವಲ್ ಎಂಜಾಯ್ಮೆಂಟ್ ಬೇರೆ, ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಬೇರೆ. ಸ್ಪಿರಿಚುಯಾಲಿಟಿಯಲ್ಲಿ ಇದ್ದು ನಾವು ಅದರಲ್ಲಿ ಆನಂದ ಪಡೋದು ಬೇರೆ. ಅದರಲ್ಲಿ ನಾವು ಒಂದು ಅದ್ಭುತವಾದ ಒಂದು ಪ್ರಶಾಂತ ಸ್ಥಿತಿ, ಮಾನಸಿಕ ಸ್ಥಿತಿ, ಆನಂದ ಸ್ಥಿತಿ, ಒಂದು ದಿವ್ಯವಾದ ಒಂದು ಸ್ಥಿತಿ, ಧ್ಯಾನದಲ್ಲಿ ನಾವು ಥಾಟ್ಲೆಸ್ ಇದ್ದಾಗ ಒಂದು ಒಳಗಡೆ ನಾವು ಆನಂದ ಸಂತೋಷ ಪಡ್ತಾ ಇರ್ತೀವಿ. ಅದು ಒಂದು ಹಂತ. ಆದ್ರೆ ಎನ್ಲೈಟನ್ಮೆಂಟ್ ಅಂತಿಮವಾದದ್ದು, ನಿರ್ವಾಣ. ಸೊ ಅದರಷ್ಟೇ ಮುಖ್ಯ ನಮ್ಮ ಫಿಸಿಕಲ್ ಎಂಜಾಯ್ಮೆಂಟ್, ದೈಹಿಕವಾದ ಒಂದು ಆನಂದ ಅಂತ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಅದಕ್ಕೆ ನಾವು ನಮ್ಮ ದೈಹಿಕ ಜೀವನವನ್ನ ಆನಂದಿಸಬೇಕು. ಅದು ಪೂರ್ತಿಯಾಗಿ ಫುಲ್ ಎಕ್ಸ್ಟೆಂಟ್ ಅಲ್ಲಿ ನಾವು ಟು ಎಂಜಾಯ್ ಫಿಸಿಕಲ್ ಎಂಜಾಯ್ಮೆಂಟ್ ಅಂತ. ಜೊತೆಗೆ ಜ್ಞಾನೋದಯವನ್ನು ಕೂಡ ಪಡೆಯಬೇಕು, ಎನ್ಲೈಟನ್ಮೆಂಟ್ ಸಹ ಪಡೆಯಬೇಕು. ಇದು ಹೇಗೆ ಅಂದ್ರೆ ಒಂದು ಜೋರ್ಬಾ ಬುದ್ಧ ಸಿದ್ಧಾಂತ. ಜೋರ್ಬಾ ಅನ್ನೋರು ಕೂಡ ಒಬ್ರು ಮಾಸ್ಟರ್. ಅವರು ಯಾವಾಗ್ಲೂ ಒಂದು ದೈಹಿಕವಾದ ಒಂದು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ, ದೈಹಿಕ ವಿಚಾರಗಳಿಗೆ, ಪ್ರಾಪಂಚಿಕ ವಿಚಾರಗಳಿಗೆ. ಆದ್ರೆ ಬುದ್ಧ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ. ಸೊ ಅದಕ್ಕೆ ಪತ್ರಿಜಿಯವರು ಜೋರ್ಬಾ ಬುದ್ಧ ಎರಡನ್ನೂ ಸೇರಿಸ್ಬೇಕು, ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಒಂದು ಕಾಂಬಿನೇಷನ್, ಸಂಯೋಗ ಮಾಡಿಕೊಂಡು ಪ್ರಾಪಂಚಿಕತೆ ಆಧ್ಯಾತ್ಮಿಕತೆ ಸೇರಿಸ್ಕೊಂಡು ನಾವು ಜೀವನ ಮಾಡಬೇಕು. ನಾವು ಅತ್ಯಂತ ಉನ್ನತವಾಗಿ ಪ್ರಾಪಂಚಿಕತವಾಗಿ ಇರ್ಬೇಕಂತೆ. ಸುಮ್ಮನೆ ಸಹಜವಾಗಿ ಏನೋ ಇದ್ದಿನ ಬಿಡೋ ಜೀವನ ಅಂತ ಅಲ್ಲ. ಪ್ರಾಪಂಚಿಕತೆಯಲ್ಲೂ ಕೂಡ ಪ್ರತಿಯೊಂದು ಪ್ರಾಪಂಚಿಕತೆ, ಪ್ರತಿ ಕ್ಷಣ ಪ್ರಾಪಂಚಿಕ ಜೀವನ ಅತ್ಯಂತ ಉನ್ನತವಾಗಿ, ಅದು ನಮ್ಗೆ ಪೂರ್ಣ ಪ್ರಮಾಣದಲ್ಲಿ ನಾವು ಅದನ್ನ ಪ್ರಾಪಂಚಿಕತೆ ಜೀವನವನ್ನ ಮಾಡಬೇಕು, ಅನುಭವಿಸ್ಬೇಕು. ಅದೇ ರೀತಿ ಆಧ್ಯಾತ್ಮಿಕತೆ ಕೂಡ ನಾವು ಅತ್ಯಂತ ಉನ್ನತವಾಗಿರ್ಬೇಕು, ಉನ್ನತವಾದ ಹಂತದಲ್ಲಿ ಇರ್ಬೇಕು. ಯಾಕೆಂದ್ರೆ ಇಲ್ಲಿ ಹಂತಗಳು ಬಹಳಷ್ಟು ಇದೆ. ನಾವು ಪ್ರಾಪಂಚಿಕತೆ ಆಗ್ಬೋದು, ಆಧ್ಯಾತ್ಮಿಕತೆಯಲ್ಲಿ ಆಗ್ಬೋದು. ಸುಮ್ಮನೆ ಮೇಲೆ ತೋರಿಕೆಗೆ ಅಥವಾ ಕಾಟಾಚಾರಕ್ಕೆ ಮಾಡೋದಲ್ಲ, ಯಾಂತ್ರಿಕವಾಗಿ ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ. ಪ್ರತಿ ಕ್ಷಣವಾಗಿ ಕ್ಷಣದಲ್ಲೂ ನಾವು ಅತ್ಯಂತ ನಾವು ಆ ಕ್ಷಣದಲ್ಲಿ, ವರ್ತಮಾನದಲ್ಲಿ ಇದ್ದು ನಾವು ಅನುಭವಿಸ್ಬೇಕು. ಪ್ರತಿ ಕ್ಷಣ ಏನಿದೆ ಆ ಕ್ಷಣವನ್ನು ಅನುಭವಿಸ್ತಾ ಹೋಗ್ಬೇಕು. ಊಟ ಮಾಡುವಾಗ ಈಟ್ ವೈಲ್ ಯು ಈಟ್, ವಾಕ್ ವೈಲ್ ಯು ವಾಕ್ ಅನ್ನೋದು ಕೂಡ ಒಂದು. ಅಂದ್ರೆ ಆ ಕ್ಷಣದಲ್ಲಿ ಏನ್ ಮಾಡ್ತಿದೀವೋ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು. ಈವನ್ ಜೋಶ್ ಅವರು ಕೂಡ ಅದನ್ನ ಹೇಳಿದ್ದಾರೆ. ನಾವ್ ಏನೇನೇ ಮಾಡಿದ್ರು 100ಕ್ಕೆ 100 ನಾವು ತೊಡಗಿಸ್ಕೊಂಡು ನಾವು ಆ ಒಂದು ಮಾನಸಿಕ ಮನಸ್ಸನ್ನ ಅಲ್ಲಿ ಇಲ್ದರೆ ಸ್ಥಿತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅನುಭವಿಸಿದಾಗ್ಲೇ ಅದು ಒಂದು ಧ್ಯಾನ ಸ್ಥಿತಿನೇ. ಸೊ ಬರೀ ಧ್ಯಾನ ಮಾಡಿ ನಾವು ಎಷ್ಟು ಗಂಟೆ, 2-3 ಗಂಟೆ ಅಥವಾ ಎಷ್ಟು ಗಂಟೆ ಧ್ಯಾನ ಮಾಡ್ತೀವೋ ಆನಂತರ ಕೂಡ ಅದು ಪ್ರಾಪಂಚಿಕ ಜೀವನವನ್ನು ಧ್ಯಾನ ಸ್ಥಿತಿಯಲ್ಲಿ ಅನುಭವಿಸೋದು ಬಹಳ ಬಹಳ ಮುಖ್ಯ. ಆದ್ರಿಂದ ಜೋರ್ಬಾ ಬುದ್ಧ ಸಿದ್ಧಾಂತ ಇದು ನಾವು ಎರಡನ್ನು ಏಕಕಾಲಕ್ಕೆ ಅಟ್ ಎ ಟೈಮ್ ಒಂದೇ ಸಲಕ್ಕೆ ಇದು ಮಾಡ್ಬೇಕು. ಪ್ರಾಪಂಚಿಕತೆ ಮತ್ತು ಆಧ್ಯಾತ್ಮಿಕತೆ ಅದು ಬಹಳ ಬಹಳ ಮುಖ್ಯ. ಅಂದ್ರೆ 50-50%. ಪತ್ರಿಜಿಯವರು ಕೂಡ ಸಾಕಷ್ಟು ಇದರಲ್ಲಿ ಹೇಳಿದ್ದಾರೆ, ನಾನು ನೋಡಿದ್ದೀನಿ. ಅಂದ್ರೆ 50% ಸ್ಪಿರಿಚುಯಾಲಿಟಿ, 50% ನೀವು ಆಧ್ಯಾತ್ಮಿಕತವಾಗಿ. ಆಗ್ಲೆಲ್ಲ ನೀವು ಪ್ರಾಪಂಚಿಕ ಜೀವನ ಮಾಡಿ, ರಾತ್ರಿ ಎಲ್ಲ ನೀವು ಧ್ಯಾನ ಸಾಧನೆ ಮಾಡಿ ಅಂತ ಇದನ್ನ ಸಾಕಷ್ಟು ಬಹಳ ಅದ್ಭುತವಾಗಿ ತುಂಬಾ ಬೇರೆ ಬೇರೆ ಇದರಲ್ಲಿ ತುಂಬಾ ಕ್ಲಾರಿಟಿಗಳಿದೆ. ತುಳಸಿದಾಗಲಿ ಅವ್ರು ಬರ್ತಿರೋ ಎಲ್ಲ ಪುಸ್ತಕಗಳಲ್ಲೂ ಕೂಡ ಎಲ್ಲ ಈ ಸಿದ್ಧಾಂತ ನಾವು ನೋಡ್ತಾ ಹೋಗ್ಬೋದು. ತುಂಬಾ ಅದ್ಭುತವಾಗಿದೆ. ಆದ್ರೆ ಇದು ಸಾಧ್ಯ ಇದೆ, ಏಕಕಾಲಕ್ಕೆ ಎರಡು ಸಾಧ್ಯ ಇದೆ, ಪಾಸಿಬಲ್ ಇದೆ, ಯಾವುದೂ ಅಸಾಧ್ಯ ಅಲ್ಲ. ಇದೇ ಒಂದು PSSM ನ ವಿಶೇಷತೆ. ನಾನು ಕುಟುಂಬ ಜೀವನವನ್ನ ತುಂಬಾ ಪ್ರೀತಿಸ್ತೀನಿ, ಬಹಳ ಪ್ರೀತಿಸ್ತೀನಿ. ಅದೇ ರೀತಿ ನಾವು ಇಡೀ ಮಾನವತೆಯನ್ನು, ಪ್ರತಿಯೊಬ್ಬರನ್ನು, ಪ್ರತಿ ಪ್ರಾಣಿ ಪಕ್ಷಿಗಳನ್ನು, ಜಲಚರಗಳನ್ನು ನಾವು ಪ್ರೀತಿಸ್ತೀವಿ. ನಾನು ಯಾವಾಗ್ಲೂ ತಾಳ್ಮೆಯಿಂದ ನಾಳೆಗಾಗಿ ಕಾಯ್ತೇನೆ. ಐ ವಿಲ್ ವೇಟ್ ಫಾರ್ ಟುಮಾರೋ ವಿತ್ ಪೇಷನ್ಸ್. ಅಂದ್ರೆ ನಾವು ಕಾಯ್ಬೇಕು. ಇಲ್ಲಿ ಇನ್ನೊಂದು ಅತ್ಯಂತ ಅದ್ಭುತವಾದ ಒಂದು ಕಾನ್ಸೆಪ್ಟ್, ತುಂಬಾ ಯೂಸ್ಫುಲ್ ಆಗುವಂಥದ್ದು ನಮ್ಮೆಲ್ಲರಿಗೂ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದನ್ನ ನೋಡ್ಬೇಕಿದೆ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಒಂದು ತಿಳುವಳಿಕೆಗಾಗಿ ನಾನು ಇವತ್ತು ತಾಳ್ಮೆಯನ್ನ ಕಳೆದುಕೊಳ್ಳುವುದಿಲ್ಲ, ನಾಳೆಗಾಗಿ ಕಾಯ್ತೇನೆ. ನನ್ನ ಒಂದು ಅತಿ ದೊಡ್ಡ ಸಾಮರ್ಥ್ಯ ಏನೆಂದ್ರೆ ನಾನು ಎಲ್ಲದಕ್ಕಾಗಿ ನಾನು ಕಾಯ್ತೀನಿ, ವೇಟ್ ಮಾಡ್ತೀನಿ. ಐ ವಿಲ್ ವೇಟ್ ಫಾರ್ ಎವ್ರಿಥಿಂಗ್. ದಟ್ ಈಸ್ ದ ಗ್ರೇಟ್ನೆಸ್. ಎನ್ಲೈಟ್ಮೆಂಟ್ ಅನ್ನು ಕೂಡ ನಾನು ಪ್ರತಿಯೊಂದು ಕಾಯುವ ಸಾಮರ್ಥ್ಯ ಅಂತ ವಿವರಿಸಬಹುದು. ಎನ್ಲೈಟನ್ಮೆಂಟ್ ಅಂದ್ರೆ ಏನು ಅಂದ್ರೆ ಒಂದು ನಮ್ಮ ಕೆಪಾಸಿಟಿ ಟು ವೆಯ್ಟ್ ಸಾಮರ್ಥ್ಯ, ಅದು ಒಂದು ಸಾಮರ್ಥ್ಯ. ಕಾಯ್ಬೇಕು, ನಾವು ಪ್ರತಿಯೊಂದಕ್ಕೂ ಕಾಯ್ಬೇಕು, ಆತರ ಪಡಬಾರದು, ಇಲ್ಲಿ ತಾಳ್ಮೆ ಕಳ್ಕೋಬಾರ್ದು, ಕಾಯ್ಬೇಕು, ವೇಟ್ ಅಂತ. ಈಗ ಹೆಂಗೆ ಕೂಚವಲೆ ಅಂತ ಧ್ಯಾನದಲ್ಲಿ ಹೇಳ್ತಾರೆ ಪತ್ರಿಕೆ,
ಕೂತ್ಕೋ ಧ್ಯಾನ ಮಾಡು. ಹಂಗೆ ಇದು ವೈಟ್ ಎಷ್ಟು ದಿವಸ ಕೇಳ್ಬೋದು ಕೆಲವ್ರಿಗೆ, ನಾವು ಕಾಯ್ತಾನೆ ಇದೀವಿ, ತಿಂಗಳು ವರ್ಷ ಇನ್ನ ಆಗಿಲ್ಲ ಅದಾಗಿಲ್ಲ, ಕಾಯ್ಬೇಕು, ವೆಯ್ಟ್ ಮಾಡ್ಬೇಕು ಬರೋವರೆಗೂ, ನಮ್ ಟರ್ನ್ ಬರೋವರೆಗೂ. ಅದೇ ಒಂದು ಸಾಮರ್ಥ್ಯ, ದೊಡ್ಡ ಎನ್ಲೈಟನ್ಮೆಂಟ್ ಅಂದ್ರೆ ಅದು ಆ ಒಂದು ಕಾಯುವ ಸಾಮರ್ಥ್ಯ, ತಾಳ್ಮೆ ಎಲ್ಲರಿಗೂ ಬರೋದಿಲ್ಲ. ಎಷ್ಟೋ ಸಲ ನಾವು ಆತರ ಪಟ್ಬಿಟ್ಟು ಒಂದು ಕ್ಷಣದಲ್ಲಿ ಏನೋ ಒಂದು ನಿರ್ಧಾರ ತಗೊಳ್ಳೋದು ಅಥವಾ ಮಾತಾಡೋದು ಏನೋ ಮಾಡಿದ್ರೆ ಅಲ್ಲಿ ಹೋಯ್ತು. ಅದು ಒಂದು ಗಾದೆ ಒಂದು ಕೇಳಿದೀವಿ ನಾವು, ಅತ್ಯಂತ ಹಳೆಯದು, ದೊಣ್ಣೆಗೆ ನಿಮಿಷ ಕುಂಬಾರನಿಗೆ ವರ್ಷ. ಸೊ ಒಂದು ಕುಂಬಾರನಿಗೆ ವರ್ಷ ಬೇಕು ಒಂದು ಮಡಿಕೆಯನ್ನು ಮಾಡ್ಲಿಕ್ಕೆ, ಆದ್ರೆ ದೊಣ್ಣೆಗೆ 1 ನಿಮಿಷ ಸಾಕು. ಹಾಗೆ ಪ್ರತಿಯೊಂದು ನಾವು ಒಂದು ಬಿಲ್ಡ್ ಮಾಡೋದು ಅಥವಾ ಒಂದು ನಿರ್ಮಾಣ ಮಾಡೋದು ಬಹಳ ಒಂದು ವರ್ಷಗಳ ಕಾಲ ತಪಸ್ಸು. ಆದ್ರೆ ಹಾಳು ಮಾಡೋದು ಒಂದೇ ಕ್ಷಣ, ಏನ್ ಬೇಕಾದ್ರೂ ಒಂದೇ ಕ್ಷಣದಲ್ಲಿ ಹಾಳು ಮಾಡ್ಬಿಡೋದು. ಅದರಿಂದ ಇದು ಬಹಳ ಪ್ರಮುಖವಾದದ್ದು ತಾಳ್ಮೆ. ಕಾಯ್ಬೇಕು. ನನ್ನ ಒಂದು ಪೂರ್ತಿ ತಿಳುವಳಿಕೆಗಾಗಿ ಮತ್ತು ಇನ್ನೊಬ್ಬರ ತಿಳುವಳಿಕೆಗಾಗಿ ಕೂಡ ಕಾಯುವ ಸಾಮರ್ಥ್ಯ, ಅದು ಬಹಳ ಮುಖ್ಯ. ಫಾರ್ ಮೈ ನಾಲೆಡ್ಜ್ ಅಂಡ್ ಆಲ್ಸೋ ಫಾರ್ ನಾಲೆಡ್ಜ್ ಆಫ್ ಅದರ್ಸ್. ಬೇರೆಯವರು ನಾನು ತಿಳ್ಕೊಳ್ತೀನಿ, ಅದೇ ರೀತಿ ಇನ್ನೊಬ್ರು ಕೂಡ ತಿಳ್ಕೊಳ್ತಾರೆ ಅನ್ನೋದನ್ನ ಕಾಯ್ಬೇಕು. ಅವರ ತಿಳುವಳಿಕೆಗಾಗಿ ನಾವು ಕಾಯ್ತಾ ಇರ್ಬೇಕು. ಅವ್ರಿಗೆ ಇನ್ನೊಬ್ಬರಿಗೆ ತಿಳುವಳಿಕೆ ಪೂರ್ತಿ ಬರೋವರೆಗೂ ನಾವು ಕಾಯ್ಬೇಕು. ಅದು ಒಂದು ಕಾಯುವ ಸಾಮರ್ಥ್ಯ. ನಾಳೆಗಾಗಿ ಬಹಳ ತುಂಬಾ ಶಾಂತಿಯಿಂದ ಕಾಯ್ಬೇಕು. ಒಂದು ಉಜ್ವಲ ನಾಳೆಗಾಗಿ ಕಾಯುವುದು, ಇದೇ ಜ್ಞಾನೋದಯ. ನೋಡಿ ಎಷ್ಟೊಂದು ಅದ್ಭುತ. ಟು ವೇಟ್ ಫಾರ್ ಟುಮಾರೋ, ನಾಳೆಗಾಗಿ ತುಂಬಾ ಶಾಂತಿಯಿಂದ ತಾಳ್ಮೆಯಿಂದ ಕಾಯ್ಬೇಕು. ಈ ಕ್ಷಣದಲ್ಲಿ ನನಗೆ ಒಂದು ಸರಿಯಾದ ತಿಳುವಳಿಕೆ ಇಲ್ಲದೆ ಇರಬಹುದು, ಆದರೆ ನಾಳೆ ನೀನು ಒಂದು ಒಳ್ಳೆಯ ತಿಳುವಳಿಕೆ ಪಡೆಯುತ್ತೀಯಾ. ಸೊ ಅದೇ ಒಂದು ತಾಳ್ಮೆ. ಇವತ್ತು ಇಲ್ಲದಿರ್ಬೋದು ತಿಳುವಳಿಕೆ, ನಾಳೆ ಬಂದೇ ಬರುತ್ತೆ ಆ ತಿಳುವಳಿಕೆ. ಅದಕ್ಕೆ ಕಾಯ್ಬೇಕು. ವಿ ಶುಡ್ ವೈಟ್ ಫಾರ್ ದ ಗೋಲ್ಡನ್ ಮೂಮೆಂಟ್ ಅಂತ. ಅದು ಒಂದು ಗೋಲ್ಡನ್ ಮೂಮೆಂಟ್ ಅಂತ ಹೇಳ್ಬೋದು, ಅದು ಕಾಯುವಿಕೆ. ಆ ಕ್ಷಣಕ್ಕಾಗಿ ನಾವು ಕಾಯ್ಬೇಕು. ಬಂದೇ ಬರುತ್ತೆ ಆ ದಿನ, ಅಚ್ಚೇ ದಿನ್ ಅಂತ ಹೇಳ್ತಾರೆ. ಅಚ್ಚೇ ದಿನ ಆತಾಯಿ, ಮುಂದೆ ಬಂದೇ ಬರುತ್ತೆ ಒಳ್ಳೆ ದಿನ. ಈ ದಿನ ನಾನು ಜ್ಞಾನೋದಯ ಹೊಂದದೇ ಇರ್ಬೋದು. ಇವತ್ತು ನಾವೆಲ್ಲ ಎನ್ಲೈಟ್ಮೆಂಟ್ ಪಡೆದೇ ಇರ್ಬೋದು, ನಾಳೆ ಖಂಡಿತವಾಗಿ ನಾವು ಜ್ಞಾನೋದಯ ಪಡೆಯುತ್ತೇವೆ. ಅದಕ್ಕೆ ಏನ್ ಹೇಳ್ತಾರೆ, ಒಂದು ಎಕ್ಸಾಂಪಲ್, ಒಬ್ಬ 10 ವರ್ಷದ ಹುಡುಗ 15 ವರ್ಷ ಅವನು ಹಾಗೆ ಆಗ್ತಾನೆ. ಈಗ ಒಂದು ಹುಟ್ಟಿದ ಮಗು ಬೆಳೆಯುತ್ತೆ. ಅದು ಸಹಜ ಅಲ್ವಾ, ಸತ್ಯ ಅದು. ಅದೇ ರೀತಿ ನಮಗೆ ಜ್ಞಾನೋದಯ ತಿಳುವಳಿಕೆ ಕೂಡ ಆಗತ್ತೆ, ಎನ್ಲೈಟನ್ಮೆಂಟ್ ಕೂಡ ಆಗತ್ತೆ. ಅದು 5 ವರ್ಷದ ನಂತರ ಪೂರ್ತಿ ಹುಡುಗ ಹೇಗ್ ಬೆಳೀತಾನೋ ಅದರಲ್ಲಿ ಯಾವ್ದು ಅನುಮಾನ ಇಲ್ಲ. ಈ ದಿನ ಅವನು ಬೆಳವಣಿಗೆ ಹೊಂದದೇ ಇರ್ಬೋದು. ಇವತ್ತು ನಾವು ನೋಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹಂಗೆ ಇರ್ತಾನೆ ಒಬ್ಬ ವ್ಯಕ್ತಿ ಅಥವಾ ಮಗು. ನಾವೇನು ಹಂಗಂದ ತಕ್ಷಣ ಅವನು ಬೆಳೆದಿಲ್ಲ ಅಂತಲ್ಲ, ಕಾಯ್ಬೇಕು. ಅದು ಹಂತವಾಗಿ ಸಮಯ ಕಳೆದಂಗೆ ಅವನು ಬೆಳವಣಿಗೆ ಹೊಂದುತ್ತಾನೆ. ಇವತ್ತು ಬೆಳೆದೇ ಇದ್ರೆ ನಾಳೆ ಖಂಡಿತ ಬೆಳಿತಾನೆ. ಸೊ ನಾವು ಆ ಹುಡುಗ ಬೆಳವಣಿಗೆ ಹೊಂದುವುದಕ್ಕಾಗಿ ಕಾಯ್ತೇವೆ. ನಾವು ಅರ್ಜೆಂಟ್ ಮಾಡೋದಿಲ್ಲ. ಒಂದು ಮಗು ಹುಟ್ಟಿದಾಗ್ಲಿಂದನೂ ನಾವು ಲಾಲನೆ ಪೋಷಣೆ ಮಾಡ್ಕೊಂಡು ನಾವೇ ಪ್ರತಿಯೊಬ್ಬರು ಗಮನಿಸ್ಬೋದು. ನಾವು ಮಗು ತೊಟ್ಟಿರುತ್ತೆ, ಆಗ್ಲೇ ಬೆಳೆದು ದೊಡ್ಡವರಾಗಿ ಆಗ್ಲೇ ಮದುವೆ ಕೂಡ ಆಗೋಗಿರುತ್ತೆ. ಆವಾಗ ನಾವು ಒಂದು ಕ್ಷಣ ನೋಡಿದಾಗ ಆ ಮಗು ಎಷ್ಟು ಸಿಕ್ಕದಾಗಿತ್ತು, ನೋಡ್ದಂಗೆ ಎಷ್ಟು ಮುಂದೆ ಹೆಂಗ್ ಬೆಳೆದ್ಬಿಡ್ತು. ಆಗತ್ತಿಲ್ಲ, ಅದ್ರಲ್ಲೇನು ಆಶ್ಚರ್ಯ ಅಲ್ಲ ಅಥವಾ ಅಸಾಧ್ಯ ಅಲ್ಲ, ಸಾಧ್ಯವಾಗಿದೆ, ಪಾಸಿಬಲ್ ಆಗಿದೆ. ಸೊ ಹೇಗೆ ಮಗು ದೊಡ್ಡವರಾಗಿ ಬೆಳಿತೀವಿ, ನಾವು ಕೂಡ ಚಿಕ್ಕವರಾಗಿ ತಾಯಿ ಗರ್ಭದಲ್ಲಿ ಬೆಳೆಸಿ ಈಗ ಎಷ್ಟು ದೊಡ್ಡವರು ಆಗಿ ನಾವು ಇಷ್ಟು ವರ್ಷಗಳ ಜೀವನ ಮಾಡಿದ್ದೇವೆ. ಹಾಗೆ ಬೆಳಿತಾನೆ ಹೋಗಿದ್ದೀವಿ, ನಾವು ಬೆಳಿತಾನೆ ಇದೀವಿ ಪ್ರತಿದಿನ. ಇದೇ ಒಂದು ಡೆವಲಪ್ಮೆಂಟ್. ಹಾಗೆ ನಾವು ಕಾಯ್ಬೇಕು. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿ ಬೆಳೆಯುವವರೆಗೂ ನಾವು ಕಾಯ್ತೀವಿ. ತಿಳುವಳಿಕೆಯಲ್ಲಿ ಬೆಳವಣಿಗೆ, ಜ್ಞಾನೋದಯದಲ್ಲಿ ಬೆಳವಣಿಗೆಗಾಗಿ ನಾವು ಶಾಂತಿಯಿಂದ ಆನಂದದಿಂದ ನಾವು ಕಾಯ್ತೀವಿ. ನಾವು ಒಂದು ತಾಳ್ಮೆ ಕಳ್ಕೊಳ್ಳೋದಿಲ್ಲ. ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಅಥವಾ ಒಬ್ಬರಿಗೆ ಕೊಲೆ ಮಾಡುವಷ್ಟು ನಾವು ತಾಳ್ಮೆ ಕಳೆದುಕೊಳ್ಳುವುದಿಲ್ಲ. ಇದನ್ನೇ ನಾನು ಹೇಳೋದು ಆಗ್ಲೇ. ಒಂದು ಕ್ಷಣ ತಾಳ್ಮೆ ಕಳ್ಕೊಂಡ್ರೆ ಏನು ಬೇಕಾದ್ರೂ ಆಗಬಹುದು, ಎಷ್ಟೊಂದು ಅನಾಹುತಗಳಾಗಬಹುದು. ಪ್ರತಿಯೊಂದು ಕ್ಷಣ ತಾಳ್ಮೆ ಕಳ್ಕೊಳ್ಳೋದೇ. ಈಗ ನಾವು ಸಾಕಷ್ಟು ನೋಡಿದೀವಿ, ದೊಡ್ಡ ಸೆಲೆಬ್ರಿಟಿಗಳು, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಪೇಪರಲ್ಲಿ ಬರ್ತಾ ಇರುತ್ತೆ, ಈಗಲೂ ಬರುತ್ತೆ, ಹಿಂದೆ ನೋಡಿದೀವಿ. ಒಂದು ಕ್ಷಣದಲ್ಲಿ ಅವರು ನಿರ್ಧಾರ ಮಾಡಿ ತಾಳ್ಮೆ ಕಳ್ಕೊಂಡು ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಮತ್ತೆ ಪ್ರತಿದಿನ ಈ ಕೊಲೆಗಳು, ಈಗ ನಾವು ಜೈಲಲ್ಲಿ 41 ದಿವಸ ಹೋಗಿ ಮಾಡಿದ್ವಿ, ಅಲ್ಲಿ ನೋಡಿದಿರಿ ಎಲ್ಲ ಎಷ್ಟೊಂದು ಕ್ಷಣದಲ್ಲಿ ತಾಳ್ಮೆ ಕಳ್ಕೊಂಡು ಅವರು ಎಂತ ಒಂದು ಅನಾಹುತಗಳು ಮಾಡಿ ಅಲ್ಲಿ ಬಂದು ಜೈಲಲ್ಲಿ ಸೇರಿದ್ದಾರೆ. ಅದಕ್ಕೆ ನಾವು ತಾಳ್ಮೆ ಕಳ್ಕೊಳ್ಬಾರದು ಅನ್ನೋದಕ್ಕೆ, ಕಾಯ್ಬೇಕು ಅನ್ನೋದಕ್ಕೆ ಇಲ್ಲಿ ಬಹಳ ಒಂದು ಅದ್ಭುತವಾದ ಉದಾಹರಣೆ ಹೇಳ್ತಾರೆ. ಈ ದಿನ ಅನ್ನೋದು ಕಳೀತು, ಮುಗೀತು, ಬಟ್ ನಾಳೆ ಒಂದು ಇದೆಯಲ್ಲ, ನಾಳೆನ್ನ ನಾವು ಅದು ಭರವಸೆ ಇಟ್ಕೋಬೇಕು. ನಾಳೆ ಅನ್ನೋದು ಇದೆ, ನಾಳೆ ದಿನ ಖಂಡಿತವಾಗಿ ಎಲ್ಲವೂ ಆಗುತ್ತೆ. ಆದ್ರಿಂದ ನಾನು ನಾಳೆಗೋಸ್ಕರ ಆರಾಮಾಗಿ ನಾವು ಸಿನಿಮಾ ನೋಡ್ಕೊಂಡು ಕಾಯ್ತೀನಿ.
ಕ್ರಿಕೆಟ್ ಆಡುತ್ತಾ ನಾನು ಕಾಯ್ತೀನಿ. ಅಂದ್ರೆ ಕಾಯೋದಂದ್ರೆ ಸುಮ್ಮನೆ ಕೂತ್ಕೊಂಡು ಬೇಜಾರಲ್ಲಿ ದುಃಖದಲ್ಲಿ ಕಾಯೋದಲ್ಲ. ಎಂಜಾಯ್ ಮಾಡ್ಕೊಂಡು ಪ್ರತಿದಿನ ಖುಷಿಯಿಂದ ಇದ್ಕೊಂಡೇ ಕಾಯೋಣ. ಕಾಯೋದ್ರಲ್ಲೂ ಆನಂದವನ್ನು ಅನುಭವಿಸೋಣ, ಕಾಯೋದ್ರಲ್ಲಿ ಒಂದು ಸುಖ ಪಡೋಣ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಳ್ಳೆ ದಿನ ಬಂದಿಲ್ಲ ಅಂತನೋ, ಅಥವಾ ನನ್ನ ಸಮಸ್ಯೆ ತೀರಿಲ್ಲ ಅಂತನೋ, ಕಷ್ಟ ಮುಗ್ದಿಲ್ಲ ಅಥವಾ ಏನೋ ಒಂದು ಆಗ್ಬೇಕಾಗಿದ್ದು ಆಗಿಲ್ಲ ಅಂತ ಕೊರಗೋದಕ್ಕೆ, ದುಃಖ ಪಡೋದಕ್ಕೆ, ನೋವು ಪಡೋದಕ್ಕೆ ಬರುತ್ತೆ, ಆಗುತ್ತೆ. ಇಲ್ಲೆಲ್ಲ ಭರವಸೆ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ. ಕಾಯ್ಬೇಕು, ಒಳ್ಳೆ ದಿನಕ್ಕೆ ಬರುತ್ತೆ ಬರೋದು. ಆದ್ರಿಂದ ಕಾಯೋದ್ರಲ್ಲೂ ಸುಖವಾಗಿ, ಸಂತೋಷವಾಗಿ, ಆನಂದವಾಗಿ ಇರೋಣ ಪ್ರತಿದಿನ. ಈಗ ಏನಿದೆ, ಈ ಕ್ಷಣದಲ್ಲಿ ಏನಿದೆ ಅದನ್ನ ನಾವು ಪಡ್ಕೊಳ್ಳೋಣ. ನಿನ್ನೆ ಮೊನ್ನೆ ಕೂಡ ಎಲ್ಲರೂ ಹೇಳ್ತಾ ಇದ್ರು, ನಾವು ಒಂದು ಗಿಫ್ಟ್ ಆಗಿ ತಗೋಬೇಕು, ಕಷ್ಟಗಳು ದುಃಖಗಳು ಎಲ್ಲವನ್ನು ಗಿಫ್ಟ್ ಆಗಿ ತಗೊಳ್ಳಿ. ಪ್ರತಿಜೋರು ಹೇಳಿದ್ದಾರೆ, ಗಿಫ್ಟ್ ನೀನು ಕಾಣಿಕೆ ಅಂತ ತಿಳ್ಕೊ. ಏನು ಬಂದ್ರು ಕಾಣಿಕೆ, ದುಃಖ ಬಂತ, ನೋವು ಬಂತ, ಅವಮಾನ ಬಂತ, ಕಷ್ಟ ಏನ್ ಬಂದ್ರು ದಟ್ ಈಸ್ ಎ ಗಿಫ್ಟ್. ಒಳ್ಳೇದು ಕೆಡದು ಇಲ್ಲಿ ಯಾವುದೂ ಇಲ್ಲ, ಎಲ್ಲ ಈಕ್ವಲ್, ಎಲ್ಲ ಸಮ. ಪ್ರತಿಯೊಂದು ನಮ್ಮ ಅಭಿವೃದ್ಧಿಗೆ ಬರುತ್ತೆ. ಆದ್ರಿಂದ ನಾವು ಎಲ್ಲವನ್ನೂ ಸ್ವೀಕರಿಸೋಣ. ಬರೀ ಸಂತೋಷ ಅಂದ್ರೆ ಸಂತೋಷ ಒಂದೇ ಇರೋದಿಲ್ಲ, ಯಾವತ್ತು ಹಗಲೊಂದೇ ಇರಲ್ಲ, ರಾತ್ರಿ ಇರುತ್ತೆ, ಕತ್ತಲೆ ಇರಲ್ಲ, ಬೆಳಕು ಇರುತ್ತೆ, ಕಷ್ಟ ಒಂದಿರಲ್ಲ, ಸುಖನೂ ಇರುತ್ತೆ. ಎರಡೂ ಇದ್ರೇನೆ ಒಂದಕ್ಕೊಂದು ಕೋ ಎಕ್ಸಿಸ್ಟೆನ್ಸ್. ಪ್ರತಿಯೊಂದು ಇಲ್ಲಿ ಪ್ರಕೃತಿಯಲ್ಲಿ ಸುಮ್ಮನೆ ನಾವು ಸಹಜವಾಗಿ ಏನಿದೆ ಅದನ್ನ ತಗೊಂಡು ಆನಂದವಾಗಿ ಇರೋದು. ಸೊ ಇದನ್ನ ಬಹಳ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಅದೇ ರೀತಿ ನಾವು ಆಟೋಮೆಟಿಕ್ ಆಗಿ ನಾವು ನಾಳೆ ಬೆಳವಣಿಗೆ ಹೊಂದ್ತೇವೆ. ಆಟೋಮೆಟಿಕ್ ಆಗಿ, ಸಹಜವಾಗಿ. ಇಲ್ಲಿ ಏನು ನಾವು ಆಗತ್ತೆ ಅಥವಾ ಇಲ್ಲ ಅನ್ನೋದಲ್ಲ, ಅದು ಸಹಜ ಪ್ರಕ್ರಿಯೆ. ಬೆಳವಣಿಗೆ ಆಗೋದು, ಬದಲಾವಣೆ ಆಗೋದು ಯಾವಾಗಲೂ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಾನೆ ಇರುತ್ತೆ. ಒಂದು ಅಭಿವೃದ್ಧಿಗೋಸ್ಕರ ಯಾವಾಗಲೂ ಬದಲಾವಣೆ ಆಗುತ್ತೆ, ಸಹಜ. ಏನಾದ್ರೂ ಒಂದು ಬದಲಾವಣೆ ಆಗಿದೆ ಅಂದ್ರೆ ಅಲ್ಲಿ ಒಂದು ಅಭಿವೃದ್ಧಿಗೆ ಬಂದಿದೆ, ಒಂದು ಡೆವಲಪ್ಮೆಂಟ್ಗೆ ಬಂದಿದೆ. ಸೊ ಇದು ಬಹಳ ಮುಖ್ಯ. ಈ ಪ್ರಕೃತಿಯಲ್ಲಿ ನೋಡಿ, ಈಗ ನಾನು ಇತ್ತೀಚೆಗೆ ಗಮನಿಸ್ತಾ ಇದ್ದೆ, ಈ ಒಂದು ಗಿಡ ಮರಗಳಲ್ಲಿ ಒಂದು ಈ ಮಾರ್ಚ್ ತಿಂಗಳಲ್ಲಿ ಈ ಎಲೆಗಳು ಎಲ್ಲ ಉದುರೋಗ್ಬಿಡುತ್ತೆ ಸಂಪೂರ್ಣವಾಗಿ. ನಾನು ಏನಪ್ಪ ಇದೆಷ್ಟು ಗೋಳಾಗ್ಬಿಡ್ತಲ್ಲ ಎಲೆ, ಇದೇನು ಮರನೇ ಇರುತ್ತೆ ಇಲ್ವಾ, ಇದು ಯಾಕೆ ಈ ತರ ಆಗೋಗಿದೆಯಲ್ಲ ಅಂತ ಒಂದು ಕ್ಷಣ ಆತಂಕ, ಆಶ್ಚರ್ಯ ಆಗುತ್ತೆ. ಆದ್ರೆ ನೋಡ್ತಿದ್ದಂಗೆ ಪೂರ್ತಿ ಎಲೆಗಳು ಉದುರಿದ ನಂತರ ಒಂದೊಂದು ಚಿಗುರ್ಕೊಂಡು ಮತ್ತೆ ಎಷ್ಟು ಅದ್ಭುತವಾಗಿ, ಈ ವಸಂತ ಕಾಲ ಅಂತ ಹೇಳ್ತೀವಿ, ಅದ್ಭುತವಾಗಿ ಇಡೀ ಮರ ಸಸಿ ಮತ್ತೆ ಅದು ಚಿಗುರಿ ನಿಂತು ಮತ್ತೆ ಹೊಸದಾಗಿ ಎಲ್ಲ ಒಂದು ಹಸಿರಾಗಿ ಕಂಗೊಳಿಸುತ್ತೆ, ಅದ್ಭುತವಾಗಿ ಒಂದು ಹೂಗಳು ಬಿಡುತ್ತೆ, ಮತ್ತೆ ನೆರಳು ಕೊಡುತ್ತೆ, ನಮಗೆ ಫಲ ಕೊಡುತ್ತೆ. ಈ ಒಂದು ಪ್ರಕ್ರಿಯೆ, ಇದೇ ಒಂದು ಬದಲಾವಣೆ. ಅದಕ್ಕೆ ನಮ್ಮ ಜೀವನ ಕೂಡ ಹಾಗೇನೆ. ಸೊ ಅದು ನಿರಂತರವಾದ ಬದಲಾವಣೆ ಹೊಂದಿರುತ್ತೆ, ಪ್ರಗತಿ ಹೊಂದುತ್ತೆ. ಕಾಯ್ಬೇಕು, ಬಹಳ ಬಹಳ ಇಂಪಾರ್ಟೆಂಟು. ಸೊ ಕುಟುಂಬ ಜೀವನ ಅನ್ನೋದು ಇಲ್ಲಿ ಅಂತಿಮವಾಗಿ ಬಹಳ ಮುಖ್ಯ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ. ಎಷ್ಟೋ ಆಶ್ರಮಗಳಲ್ಲಿ ನಾವು ನೋಡಿದೀವಿ, ಸನ್ಯಾಸತ್ವನೂ ಇದೆ. ನಾನು ಮೊದಲು ಹೋಗಿದ್ದು ರಾಮಕೃಷ್ಣ ಆಶ್ರಮಕ್ಕೆ. ಅಲ್ಲಿ ರಾಮಕೃಷ್ಣ ಪರಮಹಂಸರು ಕೂಡ ವಿವಾಹ ಆಗಿದ್ರು. ಆದ್ರೆ ಒಂದು ಅವ್ರದ್ದು ದೈವಿಕ ಒಂದು ವಿವಾಹ, ದೈವ ಸಂಬಂಧ, ಅತ್ಯಂತ ದಿವ್ಯವಾದ ಸಂಬಂಧ. ಅಲ್ಲಿ ಯಾವುದೇ ಪ್ರಾಪಂಚಿಕತೆ ಅಥವಾ ಮನುಷ್ಯರ ನಡುವೆ ಇರುವಂತ ಸಂಬಂಧ ಇರ್ಲಿಲ್ಲ. ಅದು ಬೇರೆ ವಿಷಯ. ಅದು ಬಹಳ ಬಹಳ ರೇರ್ ಆಗಿ ತುಂಬಾ ಮಹಾಪುರುಷರುಗಳು ಉದಯಿಸ್ತಾರೆ. ಅವರು ಒಂದು ದೊಡ್ಡ ಪರಮಾತ್ಮನ ಅವತಾರ ಪುರುಷರು. ಅವರು ಸ್ವಇಚ್ಛೆಯಿಂದ ಅವರು ಸನ್ಯಾಸಿಗಳಾಗಿ ಬಂದು ಲೋಕ ಕಲ್ಯಾಣಕ್ಕೆ ಬರ್ತಾರೆ, ಅದು ಬೇರೆ ವಿಷಯ. ಅದು ಇಲ್ಲಿ ನಾವು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಆದ್ರೆ ರಾಮಕೃಷ್ಣ ಪರಮಹಂಸರು ಅವರು ಎಲ್ಲ ತಿಳಿದಿತ್ತು, ಗೊತ್ತಿತ್ತು. ಅವರು ಶಾರದಾ ದೇವಿಗೆ ನಾನು ಒಂದು 10-12 ವರ್ಷಗಳ ಬಹಳ ಆಳವಾಗಿ ನಾನು ತುಂಬಾ ತೊಡಗಿಸ್ಕೊಂಡಿದ್ದೆ. ರಾಮಕೃಷ್ಣ ಆಶ್ರಮದಲ್ಲಿ ನಾನು ತುಂಬಾ ಡೀಪ್ ಆಗಿ ಅವ್ರನ್ನೆಲ್ಲ ಓದಿದ್ದು, ಫಾಲೋ ಮಾಡ್ತಿದ್ದೆ. ಅವರು ಒಂದು ಹಂತದಲ್ಲಿ ಒಂದು ಕಡೆ ಹೇಳ್ತಾರೆ ಅವರ ಪತ್ನಿಗೆ, ಶಾರದಾ ಮಾತೆಗೆ, ನೋಡು, ನಿನಗೆ ಸಂಪೂರ್ಣ ಹಕ್ಕಿದೆ, ನನ್ನನ್ನ ನೀನು ಪ್ರಾಪಂಚಿಕತೆಗೆ, ಸಂಸಾರಕ್ಕೆ ಎಳೆಯುವ ಸಂಪೂರ್ಣ ಹಕ್ಕು ನಿನಗಿದೆ, ನಿನಗೆ ಬಿಡ್ತೀನಿ ಅಂತ ಅವ್ರು ಹೇಳ್ತಾರೆ. ಆದ್ರೆ ನಾನು ಆಧ್ಯಾತ್ಮಿಕತೆಯಲ್ಲಿ ಇದ್ದೀನಿ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಶಾರದಾ ಮಾತೆಯವರು ಒಂದೇ ಒಂದು ಉತ್ತರ ಕೊಡ್ತಾರೆ. ಅವರು ಕೂಡ ಒಂದು ಮಾತೆ, ಅವರು ಒಂದು ಸೀತಾ ದೇವಿ, ಒಂದು ಮಹಾ ಅವರು ಕಾಳಿಯ ಅವತಾರನೆ. ಅವರು ಪರಮಹಂಸರು ಅವ್ರನ್ನ ಕಾಳಿ ದೇವಾಲಯದಲ್ಲಿ ಕಾಳಿನ ಏನ್ ಪೂಜೆ ಮಾಡ್ತಿದ್ದೆ, ಅದೇ ರೀತಿ ಷೋಡಶಿ ಪೂಜೆ ಅಂತ ಒಂದು ಈ ನವರಾತ್ರಿ ಉತ್ಸವಗಳಲ್ಲಿ ಸಾಕ್ಷಾತ್ ಕಾಳಿ ಮಾತೆಯನ್ನ ಒಂದು ಪೀಠದ ಮೇಲೆ ಕುಳಿಸಿ ದೇವಿನ ಅಲಂಕರಿಸಿದಂಗೆ ಕೂತು ಅಲಂಕಾರ ಮಾಡಿ ಪೂಜಿಸ್ತಾರೆ. ಅವರನ್ನ ಉನ್ನತವಾಗಿ ಕಾಳಿ ಮಾತೆ ಸ್ಥಾನಕ್ಕೆ ಏರಿಸ್ತಾರೆ. ಆವಾಗ ಅವ್ರು ಹಂಗೆ ಕೇಳಿದಾಗ, ಸ್ವಾತಂತ್ರ್ಯ ನೀನು ಕೊಟ್ಟಿದ್ದೀನಿ, ನೀನು ನನ್ನ ಮೇಲೆ ಎಲ್ಲ ಹಕ್ಕಿದೆ, ಪತ್ನಿಯಾಗಿ ಸಹಜವಾಗಿ ಸಂಸಾರಕ್ಕೆ ಜೀವನ ಎಳೆಯಕ್ಕೆ ಅಂತ ಹೇಳಿದಾಗ ಶಾರದಾ ಮಾತೆ ಒಂದೇ ಒಂದು ಮಾತಾಡ್ತಾರೆ, ನಾನೇಕೆ ನಿಮ್ಮನ್ನ ಎಳೆಯಲಿ ಸಾಂಸಾರಿಕ ಜೀವನಕ್ಕೆ? ನಾನು ಖಂಡಿತ ಎಳೆಯೋದಿಲ್ಲ, ನಿಮ್ಮ ದಾರಿಗೆ ನಾನು ಅಡ್ಡ ಬರೋದಿಲ್ಲ, ನಿಮ್ಮ ಜೊತೆಗೆ ನಾನು ನಿಲ್ತೀನಿ ಸಹಧರ್ಮಿಣಿಯಾಗಿ ಈ ಒಂದು ಅದ್ಭುತ ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ಅಂತ ಕೂಡ ಹೇಳ್ತಾರೆ. ಅದೇ ರೀತಿ ಯುವಕರೆಂದರಿಗೂ ಕೂಡ ಮದುವೆ ಮಾಡ್ಬೇಕಂತ ತುಂಬಾ ಪ್ರಯತ್ನ ಮಾಡ್ತಿರ್ತಾರೆ ಅವ್ರ ಮನೆಯಲ್ಲಿ. ಅವರು ಕೂಡ ಶಿವನ ಅವತಾರನೆ. ಅವರೆಲ್ಲ ಇದರಿಂದ ತಪ್ಪಿಸ್ಕೊಂಡು ಬಂದು ರಾಮಕೃಷ್ಣ ಪರಮಹಂಸರ ಹತ್ರ ಅವರು ಸನ್ಯಾಸಿ ಆಗ್ತಾರೆ. ಅದೇ ರೀತಿ ಶಂಕರಾಚಾರ್ಯರು ಕೂಡ ಅವರು ಲೋಕ ಕಲ್ಯಾಣಕ್ಕೆ ಬಂದವರು. ಅವ್ರಿಗೆ
ಒಂದು ಅವರಮ್ಮ ಬಿಟ್ಟಿರಲ್ಲ ಸನ್ಯಾಸ ತಗೊಳಕ್ಕೆ. ಆದ್ರೆ ಅವರು ಒಂದಲ್ಲಿ ಒಂದು ಡಿವೈನ್ ಪ್ಲಾನಿಂಗ್ ತರ ಒಂದು ಮೊಸಳೆ ಒಂದು ಕಾಲು ಇಟ್ಕೊಳ್ಳೋ ತರ ಆಗುತ್ತೆ, ನಿಮ್ಗೆಲ್ಲ ಗೊತ್ತಿದೆ. ಆಗ ಅವರಮ್ಮ ಇರ್ತಾರೆ ಅಲ್ಲಿ, ನೋಡು ನೀನು ಸನ್ಯಾಸಕ್ಕೆ ಅನುಮತಿ ಕೊಟ್ಟರೆ ನನಗೆ ಮೊಸಳೆ ಬಿಡುತ್ತೆ ಅಂದಾಗ ಅವರು ತಾಯಿಯಾಗಿ ಮಗ ಉಳಿದ್ರೆ ಸಾಕು ಅಂತ ಅನುಮತಿ ಕೊಡ್ತಾರೆ. ಅದು ಬೇರೆ ತುಂಬಾ ಅದು ಬೇರೆ ಸಬ್ಜೆಕ್ಟು. ಕೆಲವೊಂದು ಸಂಸ್ಥೆಗಳಲ್ಲಿ ಇಸ್ಕಾನ್ ನಲ್ಲಿ ಇದೆ, ನಮ್ಮ ಬ್ರದರ್ ಇದ್ದಾರೆ ಇಸ್ಕಾನ್ ಅಲ್ಲಿ, ಅವರು ಸನ್ಯಾಸಿ ಆಗಿದ್ದಾರೆ. ಅವರು ಸನ್ಯಾಸಿ ಜೀವನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಒಂದು ಕಡೆ, ಈ ಸನ್ಯಾಸಿಗಳಿಗಿಂತ ಈ ಗೃಹಸ್ಥರ ಮೇಲೆ ಭಗವಂತನಿಗೆ ಪರಮಾತ್ಮನಿಗೆ ತುಂಬಾ ಪ್ರೀತಿ. ಯಾಕಂದ್ರೆ ಗೃಹಸ್ಥ ಅವನ ತಲೆ ಮೇಲೆ ಒಂದು ಹೊರೆ ಹೊತ್ಕೊಂಡಿದ್ದಾನೆ. ಯಾಕಂದ್ರೆ ಸಂಸಾರ ಜೀವನ ಸುಲಭ ಅಲ್ಲ. ಸಂಸಾರ ಜೀವನ ಯಾಕೆ ಪತಿ ಜೀವನ ಎರಡು ಬೇಕು ಅಂತಾರೆ, ನಾವು ಕಲಿಯೋದು ತುಂಬಾ ಇದೆ ಸಂಸಾರದಲ್ಲಿ. ಅದರಲ್ಲೂ ಒಬ್ರು ಪುರುಷರು ಸ್ತ್ರೀ ತತ್ವದಲ್ಲಿ ಕಲಿಯೋದು ಬಹಳ ಇದೆ. ಸ್ತ್ರೀ ತತ್ವ ತುಂಬಾ ಅದ್ಭುತವಾದ ಸ್ತ್ರೀ ತತ್ವ. ಈಗ ಎಷ್ಟೊಂದು ಸ್ತ್ರೀ ಒಂದು ಒಂದು ಕಾರ್ಯದಲ್ಲಿ ಒಂದು ಅತ್ಯಂತ ಉನ್ನತ ಸಾಧನೆಯಲ್ಲಿ ಇರ್ತಾರೆ ಸ್ತ್ರೀಯರು, ತುಂಬಾ ಅದ್ಭುತವಾದ ವ್ಯಕ್ತಿಗಳು. ಆದ್ರೆ ಕಾಲಕ್ರಮೇಣ ತುಂಬಾ ಕೆಲವೊಂದು ಕಾಲಘಟ್ಟದಲ್ಲಿ ಸ್ತ್ರೀ ತತ್ವವನ್ನು ಅವ್ರನ್ನ ಹತ್ತಿಕ್ಕೆ ಬಿಟ್ಟು ಸ್ತ್ರೀಗಳನ್ನ ತುಂಬಾ ಶೋಷಣೆ ಮಾಡಿ ತುಂಬಾ ಅವ್ರನ್ನ ಬಹಳ ಕೆಳಮಟ್ಟದಲ್ಲಿ ಇಟ್ಟಿದ್ರು, ವಿದ್ಯೆಯಲ್ಲೂ ಕೊಡದಲೆ. ಆದ್ರೆ ಮತ್ತೆ ಅದು ಪುನರುತ್ಥಾನ ಆಯ್ತು. ಪತ್ರಿಜಿಯವರು ಬಂದಾಗ ನೋಡಿ, ಅವರು ಮಹಿಳಾ ಮಹಾ ಧ್ಯಾನ ಚಕ್ರ ಅಂತ ಹೆಸರಿಟ್ರು. ಮಹಿಳೆಯರಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟರು. ಇವತ್ತು PhD ಮೇಲೆ ನೋಡಿದ್ರು ಎಲ್ಲೋದ್ರೂ 60, 70, 80% ನಮ್ಮ ಸ್ತ್ರೀಯರುಗಳು ಎಷ್ಟೊಂದು ಅದ್ಭುತವಾಗಿ ಅವರು ಪ್ರಗತಿ ಹೊಂದಿದ್ದಾರೆ. ಮತ್ತೆ ಅವ್ರ ಸ್ತ್ರೀಯರಿಗೆ ಅನಾಥ ಚಕ್ರದಿಂದಲೇ ಅವರು ನೇರವಾಗಿ ಆಧ್ಯಾತ್ಮಿಕತೆಗೆ ಬರ್ತಾರೆ. ಆಲ್ರೆಡಿ ಅವರು 3 ಚಕ್ರ ಮೀರಿರ್ತಾರೆ ನಮ್ಗಿಂತ. ನಾವು ಮೂಲಾಧಾರದಿಂದ ಪುರುಷರು ಬರ್ಬೇಕು, ಸ್ತ್ರೀಯರು ಅನಾಥ ಚಕ್ರದಿಂದ ಬರ್ತಾರೆ. ಅಷ್ಟೊಂದು ಅದ್ಭುತವಾದ ಅವ್ರಿಗೆ ಆಧ್ಯಾತ್ಮಿಕ ಶಕ್ತಿ ಆಲ್ರೆಡಿ ಇನ್ಬಿಲ್ಟ್ ಅವರಲ್ಲಿ ಒಳಗಡೆ ಇರುತ್ತೆ. ಆಮೇಲೆ ಇನ್ನೊಂದು ನಾನು ಮೊನ್ನೆ ಅದ್ರಲ್ಲಿ ಕೇಳ್ತಿದ್ದೆ, ನಾವು 1 ಜನ್ಮಕ್ಕಾಗುವಷ್ಟು ತಗೊಂಬಂದ್ರೆ ಸ್ತ್ರೀಯರು 8-10 ಜನ್ಮಕ್ಕಾಗುವಷ್ಟು ತಗೊಂಬಂದ್ಬಿಟ್ಟಿರ್ತಾರಂತೆ ಅವ್ರ ಅಷ್ಟು ಕರ್ಮ ಕಳ್ಕೊಳಕ್ಕೆ. ಅಂದ್ರೆ ಅಷ್ಟು ಚಾಲೆಂಜಸ್ ತಗೊಳ್ತಾರೆ. ನಾವು ನೋಡಿ ಎಷ್ಟೊಂದು ಸಹನೆ, ಎಷ್ಟೊಂದು ತಾಳ್ಮೆ, ಎಷ್ಟೊಂದು ಒಂದು ಅದ್ಭುತವಾದ ವಿಶಾಲವಾದ ತ್ಯಾಗ ಮನೋಭಾವನೆ, ಸಹನೆ, ಪ್ರೀತಿ ಎಲ್ಲವನ್ನು ಕೂಡ ನಾವು ಸ್ತ್ರೀತ್ವದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ, ತುಂಬಾ ಹೆಚ್ಚಿನ ಮಟ್ಟದಲ್ಲಿ ನಾವು ನೋಡ್ಬೋದು. ಭೂಮಿಯನ್ನು ಕೂಡ ನಾವು ಸ್ತ್ರೀಗೊಳಿಸ್ತೀವಿ. ಭೂಮಿ ಎಷ್ಟು ಸಹನಶೀಲಳು ತಾಯಿ. ಎಲ್ಲ ಹೆಣ್ಣಿಗೆ ಹೋಲಿಸಿದ್ವಿ, ಪ್ರಕೃತಿಗೆ, ಎಲ್ಲ ನದಿಗಳನ್ನು ಎಲ್ಲವನ್ನು ಸ್ತ್ರೀಗೊಳಿಸ್ತೀವಿ. ಹಾಗಾಗಿ ಸ್ತ್ರೀದೊಂದು ಅದನ್ನ ನಾವು ಪುರುಷರು ಕಲಿಯೋದು ಯಾವಾಗ, ಸ್ತ್ರೀ ತತ್ವಗಳನ್ನು, ಸ್ತ್ರೀ ಗುಣಗಳನ್ನು ನಾವು ಕಲಿಯೋದು ಯಾವಾಗ, ಸಂಸಾರದಲ್ಲಿದ್ದಾಗ, ಒಂದು ಸ್ತ್ರೀಯೊಂದು ಜೊತೆಲಿದ್ದಾಗ, ಅವ್ರ ಜೊತೆ ನಾವು ತಾದಾತ್ಮ್ಯ ಹೊಂದಿ ಸಹಬಾಳ್ವೆ ಮಾಡಿದಾಗ, ಸ್ತ್ರೀಯರಿಂದ, ಮಕ್ಕಳಿಂದ, ಕುಟುಂಬ ಜೀವನದಲ್ಲಿ ಕಲಿಯೋದು ಬಹಳ ಇದೆ. ಅದು ಒಂದು ಆಧ್ಯಾತ್ಮಿಕತೆಗೆ ಒಂದು ಚಾಲೆಂಜ್. ನಾವು ಒಂದು ಧ್ಯಾನದಲ್ಲಿ ಏನು ಪಡ್ಕೊಂಡಿದೀವಿ ಅದನ್ನ ನಾವು ಪ್ರಯೋಗ ಮಾಡಕ್ಕೆ, ಮತ್ತೆ ಅದನ್ನ ನಾವು ಅನುಭವಿಸಕ್ಕೆ, ಅದನ್ನ ಸಂಸಾರದಲ್ಲಿದ್ದಾಗ ನಾವು ಬಹಳ ಉನ್ನತ ಮಟ್ಟದಲ್ಲಿ ನಾವು ಅದನ್ನ ಧ್ಯಾನ ಶಕ್ತಿಯನ್ನು ನಾವು ಬೆಳೆಸ್ಕೊಂಡು ಅದರಲ್ಲಿ ನಾವು ಸಾಧನೆ ಮಾಡ್ತೀವಿ. ಸ್ತ್ರೀ ತತ್ವ ಸ್ತ್ರೀಯಲ್ಲಿ. ಆದ್ರೆ ಒಂದು ಹೆಣ್ಣು ಸಂಸಾರದ ಕಣ್ಣು ಅಂತ ನಾವು ಕೇಳಿದ್ವಿ. ಸಂಸಾರಕ್ಕೆ, ಗೃಹಸ್ಥ ಧರ್ಮಕ್ಕೆ ಒಂದು ಗೃಹಿಣಿಯಾದವಳ ಕರ್ತವ್ಯ ಬಹಳ ಅದ್ಭುತ. ಈಗ ಇದನ್ನ ನಾವು ಮೊನ್ನೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಲ್ಲಿ ಮಾಲಿನಿ ಸುತ್ತೂರ್ ಅವ್ರದ್ದು ಕೂಡ ಅದ್ಭುತವಾಗಿ ಒಂದು ವಿವರಣೆ ಮಾಡಿದ್ರು. ಹೇಗೆ ಒಂದು ಸ್ತ್ರೀ ಮತ್ತೆ ನಮ್ಮ ಪುರುಷರದ DNA ಆಗ್ಬೋದು, ನಮ್ಮ ಒಂದು ಮೂಲಭೂತವಾಗಿ ಒಂದು ಸೃಷ್ಟಿಯಲ್ಲೇ ಎಷ್ಟೊಂದು ಬದಲಾವಣೆ ಇರುತ್ತೆ. ಹೆಣ್ಣಿಗೆ ಎಷ್ಟೊಂದು ಒಂದೇ ಕಾಲಕ್ಕೆ 10 ಕೆಲಸ ಮಾಡುವಷ್ಟು ಶಕ್ತಿ ಅವರಲ್ಲಿ ಇನ್ಬಿಲ್ಟ್ ಆಗಿದೆ. ಅವ್ರಿಗೆ ಆ ಒಂದು ಸೈನ್ಸ್ ಆ ರೀತಿ ಅವ್ರಿಗೆ ಒಂದು ನ್ಯೂರೋ ಒಂದು ಇದು ಡೆವಲಪ್ಮೆಂಟ್ ಸೃಷ್ಟಿನೇ ಆಗಿದೆ. ನಮ್ಗೆ ಒಂದು ಕಾಲಕ್ಕೆ ಒಂದು ಮಾತ್ರ ಮಾಡಕ್ ಸಾಧ್ಯ ಅಂತ. ಹಾಗೆ ಸ್ತ್ರೀಗಿರೋ ಒಂದು ಅದ್ಭುತ ಶಕ್ತಿಯನ್ನ, ಆಮೇಲೆ ಇಲ್ಲಿ ಶಿವಶಕ್ತಿ ಸ್ವರೂಪ. ಸೊ ಒಂದು ಶಿವನ ಒಂದು ಇದೆ, ಒಂದು ಅರ್ಧ ನಾರೀಶ್ವರ ಅಂದ್ರೆ ಅರ್ಧ ಸ್ತ್ರೀ ಅರ್ಧ ಪುರುಷ, ಅಂದ್ರೆ ಎರಡೂ ಕೂಡ ಒಂದಕ್ಕೊಂದು ಹೊಂದ್ಕೊಂಡಿದೆ. ಹೇಗೆ ಇಲ್ಲಿ ಪತ್ರಿಜಿಯವರು ಸ್ಪಿರಿಚುಯಾಲಿಟಿ, ಫಿಸಿಕಲ್, ಪ್ರಾಪಂಚಿಕತೆ ಎರಡು ಒಂದಕ್ಕೊಂದು ಇದೆ ಅಂತ, ಹಾಗೇನೆ ಇದು ಕೂಡ ಸಂಸಾರದಲ್ಲಿ ಸ್ತ್ರೀ ಮತ್ತು ಪುರುಷ ಇಬ್ರು 50-50 ಇಬ್ರು ಸೇರಿ ಅಲ್ಲಿ ಎರಡು ದೇಹ ಒಂದು ಆತ್ಮ ಅನ್ನೋ ತರ ನಾವು ಸಂಸಾರದಲ್ಲಿ ಒಬ್ರಿಗೊಬ್ರಿಗೆ ಹೊಂದ್ಕೊಂಡು ಒಂದು ಅತ್ಯಂತ ಅದ್ಭುತವಾದ ಒಂದು ಜೀವನ ಒಂದು ಅನುಭವಿಸಿದಾಗ ಆಧ್ಯಾತ್ಮಿಕತೆಗೆ ಪೂರಕ. ಸೊ ಇಷ್ಟು ವಿಷಯಗಳನ್ನು ಹೇಳಿ ಅವಕಾಶ ಕೊಟ್ಟಿದ್ದಾಗ ಎಲ್ಲ ನಾನು ಮಾಸ್ಟರ್ಸ್ಗಳಿಗೆ, ನಮ್ಮ PSSM ಮತ್ತೆ ಈ Zoom PSSM ಮೈಸೂರು Zoom ಎಲ್ಲರಿಗೂ ನಾನು ಅತ್ಯಂತ ನನ್ನ ಆತ್ಮ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಸೊ ಥ್ಯಾಂಕ್ ಯು. ನಮಸ್ತೆ ಮಾಸ್ಟರ್ಸ್ ಎಲ್ಲ.